ಎಲ್ಲರಿಗೂ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮ್ಮನ್ನ ನಮ್ಮೂರಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮೂರಿಗೆ ಬಂದ್ಬಿಟ್ಟು ಯಾದಗಿರಿ ಡಿಸ್ಟಿಕ್ನಲ್ಲಿ ನಂದೇಪಲ್ಲಿ, ಅಂದರೆ ತೆಲುಗುನಾಗ ನಂದೇಪಲ್ಲಿ ಅಂತಾರೆ, ಕನ್ನಡದಲ್ಲಿ ನಂದೆಳ್ಳಿ ಅಂತಾರೆ. ನಂದೇಪಲ್ಲಿ ಅಂತ ಯಾಕೆ ತೆಲುಗುನಾಗ ಅಂತಾರೆ ಅಂದರೆ ನಮ್ಮೂರು ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ನಮ್ಮೂರಿಗೆ ತೆಲಂಗಾಣ ಬಾರ್ಡ್ರ್ ಇದೆ. ಸೊ ಬಾರ್ಡ್ರ್ ಇದ್ದಾಗ ಸ್ವಲ್ಪ ತೆಲುಗು ಕೂಡ ಮಾತಾಡ್ತಾರೆ. ತೆಲುಗು ಮಾತಾಡ್ತಾರೆ ಅಂದರೆ ಪ್ಯೂರ್ ತೆಲುಗಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ, ಕನ್ನಡ ಮಿಕ್ಸೇ ಇರುತ್ತೆ. ಅದಕ್ಕಂತ ನಂದೇಪಲ್ಲಿ ಅಂತ ಹೇಳಿದ್ನಿ. ನಂದೇಪಲ್ಲಿ ನಂದೇಳ್ಳಿ ಅಂದರೆ ನಮ್ಮೂರು ಸೈದಾಪುರ ಪಕ್ಕದಲ್ಲಿ ಬರುತ್ತೆ. ಇದು ಡಿಸ್ಟಿಕ್ ಬಂದ್ಬಿಟ್ಟು ಯಾದಗಿರಿ, ಸರಿನಾ. ಇದು ನಾನು ನಿಮ್ಗೆ ತೋರಿಸ್ತಾ ಇರೋದು, ಇದು ನಮ್ಮ ಮನೆ. ಪಿಂಕ್ ಕಲರ್ ಪೇಂಟ್ ಹಾಕಿದ್ರಲ್ಲ, ಅದು ನಮ್ಮ ಮನೆ. ಈಗ ಹೊಲ ನೋಡೋಣ. ಆದರೆ ಮನೆಯಿಂದನೇ ನಾವು ಹೊಲ ಇದೆ ನಮ್ಮದು. ಇದೆಲ್ಲನೂ ಮೊದಲು ನಾವು ಬೋರ್ ಇದೆ ನಮಗೆ ಇಲ್ಲಿ. ಗದ್ದೆ ಮಾಡ್ತಾಯಿದ್ವಿ, ಗದ್ದೆನಲ್ಲಿ ಅಕ್ಕಿ ಬೆಳೆಸ್ತಾಯಿದ್ವಿ. ಗದ್ದೆ ಮಾಡಬೇಕಾದ್ರೆ ಅಕ್ಕಿ ನೀರಾವರಿ ಭೂಮಿ. ಇವು ಲಾಸ್ಟಿಗೆ ಗಿಡಗಳೇನು ಕಾಣಿಸ್ತಾ ಇದ್ದಾವಲ್ಲ, ಸರ್ಕಾರಿ ಗಿಡಗಳು, ಅದರಿಂದ ಇದಿದೆ, ಅದು ಹಳ್ಳ ಇದೆ, ನೀರು ಹರಿತಾ ಇರ್ತವೆ ಎನಿ ಟೈಮ್. ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ಇರ್ತವೆ, ಬಿಸಿಲು ಕಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ತವೆ. ಅಂದರೆ ಉಸುಗು ನಾವು ತೋಡ್ತೀವಲ್ಲ, ಅದರಿಂದ ನೀರು ಕೂಡ ಒಂದು ಫೀಟಷ್ಟು ನೀರು ತೋಡಿದ್ರೆ ಸಾಕು, ನೀರು ಒಳಗಡೆ ನೀರು ಬಂದುಬಿಡ್ತವೆ. ಆ ಥರ ಫೆಸಿಲಿಟೀಸ್ ಇದೆ ನಮಗೆ, ನೀರು ವ್ಯವಸ್ಥೆ ಎನಿ ಟೈಮ್ ಇರುತ್ತೆ. ಇದು ನಮ್ಮೂರು. ಅಲ್ಲಿ ವೈಟ್ ಮನೆ ಏನು ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮ ನೆಗಣಿ ಮನೆ, ನಮ್ಮ ಅಕ್ಕಂದು. ಇದು ಪಿಂಕ್ ಕಲರ್ ನಮ್ಮದು, ಅವ್ರದ್ದು ಮುಂದೆ ಕಟ್ಟಿದ್ದಾರೆ. ಅದಕ್ಕೆ ತೆಂಗಿನಕಾಯಿ ಮರ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮ ಅಕ್ಕಂದು ವೈಟ್ ಮನೆ ಪೇಂಟ್ ಹಾಕಿರೋದು. ಇದು ನಮ್ಮ ಮನೆ. ಇಷ್ಟು ನಮ್ಮದು ಎಲ್ಲನೂ. ಇದು ಆಟೋ ಯಾರೋ ನಿಂದ್ರಿಸಿದ್ದಾರೆ, ಅಲ್ಲಿ ಯಾರೋ ಊರವ್ರು ಬಂದ್ಬಿಟ್ಟು ಅವರವರ ದನಗಳು ಕರಗಳು ಕಟ್ತಾ ಇದ್ದಾರೆ. ಇದು ನಮ್ಮೂರು. ಕೋಳಿಗಳು, ಪಕ್ಷಿಗಳು ಎಷ್ಟು ಶಬ್ದ ಕೇಳಿಸ್ತಾ ಇದ್ದಾವೆ ನೋಡಿದ್ರಲ್ಲ. ತುಂಬ ಒಂಥರ, ಅಂದರೆ ಸಿಟಿಯಲ್ಲಿ ಇದ್ದು ಬಂದಿನಲ್ಲ ನಾನು. ಆವಾಗಲಿಂತ ಸ್ವಲ್ಪ ಊರಿಗೆ ಬಂದ ಒಂಥರ ನನಗೆ ಫೀಲಿಂಗ್ಸೇ ಬೇರೆ ಇರ್ತವೆ. ಚೆನ್ನಾಗಿರುತ್ತೆ ಊರು ವಾತಾವರಣ. ಇದು ನಮ್ಮ ಮನೆ ವಿಂಡೋಸ್, ಒಂದು ಬೆಡ್ರೂಮ್ ವಿಂಡೋ, ಒಂದು ಕಿಚನ್ ವಿಂಡೋ. ನಮ್ಮ ಮನೇಲಿ ಬೆಳಕು ಎಷ್ಟು ಒಂದು ಬೆಳಕಿದೆ. ನಮ್ಮ ಮನೇನೂ ತೋರಿಸ್ತೀನಿ, ಒಳಗಡೆ ಹೋಗಿ ಬನ್ನಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಒಂಥರ ಫ್ಯಾನೇ ಬೇಕಿಲ್ಲ. ನೋಡಿದ್ರೆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಶಬ್ದ ಮಾಡ್ತಾಯಿದ್ದಾವೆ. ಅಂದರೆ ಸಿಟಿಯಾಗಿ ಇದ್ದು ಹೋಗ್ತೀವಲ್ಲ, ಊರು ವಾತಾವರಣ ಪೀಸ್ಫುಲ್ ಅನ್ನಿಸ್ತದೆ, ತುಂಬ ಚೆನ್ನಾಗಿ ಅನ್ನಿಸ್ತದೆ. ಇಲ್ಲಿ ಬೈಕ್ ಇದೆಯಲ್ಲ, ಇದು ನಮ್ಮದೇ, ಸರಿನಾ. ಮನೆ ಮುಂದೆ ಒಂದು ಬೈಕು, ಒಂದು ಕಾರು, ಒಂದು ಮನೆ ಚಿಕ್ಕದಾಗಿ ಅಷ್ಟೊಂದಿದೆ. ಕಾರ್ ತಂದಿಲ್ಲ, ನಾವು ಬೆಂಗಳೂರಲ್ಲೇ ಬಿಟ್ಟು ಬಂದೀವಿ. ಇದೆ ಪರವಾಗಿಲ್ಲ, ನಮ್ಗೆ ದೇವ್ರು ಕೊಟ್ಟಿದ್ದಲ್ಗೆ ಸ್ವಲ್ಪ ಇದೆ. ಇದು ಮನೆ ಹೊಲ ಪಕ್ಕದಲ್ಲೇ ಕಟ್ಕೊಂಡಿದ್ವಿ. ಇದು ಓಪನಿಂಗ್ ಆಗಿ ಕೂಡ ಒಂದು 5 ತಿಂಗಳು, ಫೆಬ್ರವರಿಯಲ್ಲಿ ಓಪನ್ ಮಾಡಿದ್ವಿ. ಮೊದಲು ಮನೆ ಇರಲಿಲ್ಲ. ನಾನು ಈ ಊರಿಗೆ ಬಂದುಬಿಟ್ಟು ಮ್ಯಾಕ್ಸಿಮಮ್ ಒಂದು 36 ವರ್ಷ ಆಯಿತು. ನಾನು ಮದುವೆ ಆದಮೇಲೆ ಈ ಊರಿಗೆ ಬಂದು 36 ವರ್ಷ. ಆವತ್ತಲಿಂದ ಇಲ್ಲಿವರೆಗೂ ನಮ್ಮ ಅತ್ತೆ ಮನೆ ಹಳೆದಿತ್ತು, ಅದು ಕೆಡವಿಬಿಟ್ಟು ಇವಾಗ ಯಾರ್ದವರೇ ಡಿವೈಡ್ ಆಗಿಬಿಟ್ಟು ನಮ್ಮ ವಾರ್ಗಿತವರು ಅವರು ಕಟ್ಕೊಂಡಿದ್ದಾರೆ. ಅವ್ರು ಕಟ್ಟು ತುಂಬ ದಿನ ಆಯಿತು, ಬಟ್ ನಾವು ರೀಸೆಂಟಾಗಿ ಕಟ್ಕೊಂಡಿರೋದು. ಇವ್ರು ನಮ್ಮ ಯಜಮಾನ್ರು ಹಾಯ್ ಮಾಡ್ತಾರೆ ಎಲ್ಲರಿಗೂ, ನೀವು ಹಾಯ್ ಮಾಡಿ. ಫಸ್ಟ್ ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ನಾನು ಹೇಳಿದ್ರೆ ಮತ್ತೆ ಹಾಯ್ ಮಾಡಿದ್ರು. ಆಮೇಲೆ ನಾವು ಒಳಗೆ ಹೋಗೋಣ ಬನ್ನಿ. ನಮ್ಮ ಮನೆ ಒಳಗಡೆ ಚಿಕ್ಕದಾಗಿ ಕಟ್ಟಿದ್ದೀವಿ. ಅಂದರೆ ನಾವು ಯಾವಾಗೋ ಬರ್ತೀವಲ್ಲ, ಬೆಂಗಳೂರಲ್ಲಿನೂ ಒಂದು ಮನೆ ಕಟ್ತಾಯಿದ್ದೀವಿ, ಬಟ್ ಇಲ್ಲಿ ಬರೋಕೆ ಹೋಗೋಕೆ ಒಂದು ಮನೆ ಇರಬೇಕಂತಂದು ಈ ಥರ ಚಿಕ್ಕದಾಗಿ ಕಟ್ಕೊಂಡಿವಿ. ಮೇಲೆ ಟೀನೇ ಹಾಕಿದ್ವಿ, ಛತ್ತೇನು ಹಾಕಿಲ್ಲ. ಇದು ಪ್ಯಾಚಸ್ಸು. ಮನೆ ಮುಂದೆ ವರಂಡ ಅಂತಾರಲ್ಲ, ಆ ಥರ ಮನೆ ಮುಂದೆ ಕೂಡೋಕ್ಕೆ ಮಾಡೋಕ್ಕೆ ವ್ಯವಸ್ಥೆ ಇದು ಮನೆ ಮುಂದೆ ಮಾಡ್ಕೊಂಡಿದ್ವಿ. ಚಿಕ್ಕದಾಗಿ ಕಂಪೌಂಡ್ ವಾಲ್ ಕಟ್ಕೊಂಡು, ಚಿಕ್ಕದ ಗೇಟು ಏನೋ ನಮ್ಗೆ ಇದ್ದಲ್ಲಿಗೆ ಮಾಡ್ಕೊಂಡ್ವಿ ಸಿಂಪಲ್ಲಾಗಿ. ದೊಡ್ಡ ಬಿಲ್ಡಿಂಗ್ ಅಂತೂ ಕಟ್ಟಿಲ್ಲ. ಇದು ಒಳಗಡೆ ಹೋದರೆ ಈ ಥರ ಚಿಕ್ಕದಾಗಿ ಒಂದು ಹಾಲ್ ಮಾಡ್ಕೊಂಡಿದ್ವಿ. ನೋಡಿರಿ, ಒಳಗಡೆ ಹೋಗೋಣ. ಇಲ್ಲಿ ಒಂದು ಚಿಕ್ಕದಾಗ ಹಾಲ್ ಇದೆ. ಒಂದು ಮಿಷಿನ್ ಕಾಣಿಸ್ತಾ ಇದೆಯಾ, ಆ ಮಿಷಿನ್ ಬಂದ್ಬಿಟ್ಟು, ಆ ಮಿಷಿನ್ 2000ಅಲ್ಲಿ ತೊಗೊಂಡೆ, 2001ಅಲ್ಲಿ ತೊಗೊಂಡಿರೋದು ನಾನು. ಆ ಮಿಷಿನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲಿದೆ ನೋಡಿರಿ, ಇದು ಹಾಲ್ ಆದಮೇಲೆ ಇಲ್ಲಿದೆ ನೋಡಿರಿ ಮಿಷಿನು. ಈ ಮಿಷಿನ್ಗೆ ಒಂದು ದೊಡ್ಡ ಚರಿತ್ರೆನೇ ಇದೆ. ನಮ್ಮ ಊರಲ್ಲೇ ಫಸ್ಟ್ ಜಿಗ್ಜಾಗ್ ಮಿಷಿನ್ ಇದು ನಂದು. ಈ ಜಿಗ್ಜಾಗ್ ಮಿಷಿನ್ ಇವಾಗ ಟೇಬಲ್ ಥರ ಯೂಸ್ ಆಗ್ತಾಯಿದೆ. ಯಾಕಂದರೆ ನಾನು ಇಲ್ಲಿ ವರ್ಕ್ ಮಾಡಲ್ಲಲ್ಲ, ಸೊ ಅದಕ್ಕೆ ಇದು ಟೇಬಲ್ ಆಗಿಬಿಟ್ಟಿದೆ. ಈ ಮಿಷಿನ್ ತೊಗೋಬೇಕಾದ್ರೆ 2001ಅಲ್ಲಿ ಯಾರ ಹತ್ರನೂ ಜಿಗ್ಜಾಗ್ ಮಿಷಿನ್ ಇರಲಿಲ್ಲ, ನನ್ನ ಹತ್ರ ಬಿಟ್ಟರೆ. ಫಸ್ಟ್ ನನ್ನ ಹತ್ರನೇ ಇರೋದು ಈ ಮಿಷಿನ್ನು. ಆಮೇಲೆ ಇಲ್ಲಿ ಮಕ್ಕಳು ಮಲಗಿದ್ದಾರೆ, ನನ್ನ ಮಗ ಮೊಮ್ಮಗಳು ಇಬ್ಬರು ಮಲಗಿದ್ದಾರೆ. ಇದು ದೇವ್ರ ಮನೆ. ಆಮೇಲೆ ಅದು ಕಿಚನ್ ಮುಂದೆ ಕಾಣಿಸ್ತಾ ಇರೋದು ಕಿಚನ್ ಎಲ್ಲ ಲೈಟೇ ಇಲ್ಲ ನೋಡಿರಿ. ಮನೆಗೆ ಎಷ್ಟು ಬೆಳಕಿದೆ, ಸುತ್ತಮುತ್ತ ತುಂಬ ಪೀಸ್ಫುಲ್ಲಾಗಿ ಅನ್ನಿಸ್ತಾ ಇದೆ. ಆ ಪಕ್ಷಿಗಳ ಸೌಂಡು, ಒಂಥರ ಗಾಳಿ, ತಣ್ಣನ ಗಾಳಿ, ಇದೆಲ್ಲ ಸಿಟಿಯಾಗ ಸಿಗಲ್ಲ ರೀ. ಸಿಟಿಯಾಗಿ ಯಾವಾಗ ನೋಡಿದ್ರು ಹಡಾವಿಡಿ ಲೈಫ್ ಇರುತ್ತೆ, ಗಜಿಬಿಜಿ ಇರುತ್ತೆ, ಏನೋ ಒಂಥರ ಪೀಸ್ಫುಲ್ಲಾಗಿರಲ್ಲ. ಊರಿಗೆ ಬಂದರೆ ಒಂಥರ ಮನಸ್ಸು ಶಾಂತಾಗಿರುತ್ತೆ, ತುಂಬ ಪೀಸ್ಫುಲ್ಲಾಗಿರುತ್ತೆ. ಚಿಕ್ಕದಾಗಿ ಕಿಚನು. ಆಮೇಲೆ ನನ್ನ ಮಗ ಎದ್ದಿದ್ದಾನೆ. ಬೆಳಗಿನ ಟೈಮ್ ನಾನು ವೀಡಿಯೋ ಮಾಡ್ತಾಯಿದ್ದೆ. ಇದು ಚಿಕ್ಕದಾಗಿ ಒಂದು ಬೆಡ್ರೂಮ್ ಮಾಡ್ಕೊಂಡಿದ್ವಿ. ಮಗ ಹಾಯ್ ಮಾಡ್ತಾಯಿದ್ದಾನೆ. ಅವಳು ಮೊಮ್ಮಗಳು ಮಲಗಿದ್ದಾಳೆ, ಎದ್ದಿಲ್ಲ ಅವಳು. ಬಸ್ಸು ಹೋಗ್ತಾಯಿತ್ತು, ನಮ್ಮೂರು ಬಸ್ಸು ತೋರಿಸಂತ ಯಜಮಾನ್ರು ಹೇಳಿದ್ರು. ಅದಕ್ಕೆ ಮತ್ತೆ ಹೊರಗೆ ಬಂದುಬಿಟ್ಟೆ ನಾನು. ನೋಡ್ರಿ, ಈಗ ಮತ್ತೆ ಮನೆಗೆ ಹೋಗ್ತಾಯಿದ್ದೀನಿ. ಇವಾಗ ಇದೊಂದು ಚಿಕ್ಕದ ಬೆಡ್ರೂಮು.
ಒಂದು ಹಾಲು, ಒಂದು ಕಿಚನ್ ಅಷ್ಟೇ, ಒಂದು ದೇವ್ರ ಮನೆ. ನಾವು ಯಾವಾಗನ ಬರ್ತೀವಲ್ಲ ಇದೊಂದು ಚಿಕ್ಕದೊಂದು ಬಾತ್ರೂಮ್ ಒಳಗಡೆ ಸ್ನಾನ ಮಾಡೋಕ್ಕೆ. ಅದಕ್ಕೆ ಈ ಥರ ನಾವು ಫೆಸಿಲಿಟೀಸಿ ಊರಲ್ಲಿ ಮಾಡ್ಕೊಂಡಿದ್ವಿ. ಫಸ್ಟ್ ಒಂದಲ್ಲಿರೋವಾಗ ಎಲ್ಲ ಒಂದಲ್ಲೇ ಇತ್ತು. ಈಗ ಡಿವೈಡ್ ಆದಮೇಲೆ ಅವರು ನಮ್ಮ ವಾರಗಿತ್ತಿ ನಮ್ಮ ಅಕ್ಕ ಅವ್ರ ಮನೆ ಅವ್ರದ್ದು, ನಮ್ಮದು ಮನೆ ನಮ್ಮದು ಡಿವೈಡ್ ಆಗಿ ಇಬ್ಬರೇ ಅಣ್ಣ ತಮ್ಮರು ನಮ್ಮ ಯಜಮಾನ್ರು, ಒಂದು ತಂಗಿ ಇದ್ದಾರೆ, ಅವ್ರು ಯಾದಗಿರಲ್ಲಿ ಇರ್ತಾರೆ. ಇದು ಮನೆ. ನಮ್ಮ ಮೊಮ್ಮಗಳನ್ನ ಎಬ್ಬಿಸ್ತಾ ಇದ್ದೀನಿ. ಅವಳು ಎದ್ದಾಳ್ತಾ ಇಲ್ಲ ನೋಡ್ರಿ. ಅವಳು ನಿದ್ದೆ ಜಾಸ್ತಿ, ಎಷ್ಟು ಎಬ್ಸಿದ್ರೂ ಎದ್ದಾಳೋದಿಲ್ಲ ನೋಡ್ರಿ. ಹೆಂಗೆ ಮುಚ್ಕೊಂಡು ಮಲಗುತ್ತಾಳೆ. ಈಗ 7 ಆಗಿದೆ, 7:07 ಟೈಮು ಅಂದ್ರೂ ಎದ್ದಾಳವಳು. ತುಂಬ ಚೆನ್ನಾಗಿ ತಣ್ಣಗೆ ಗಾಳಿ ಬರ್ತಾಯಿದೆ, ನೀಟಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಅವಳು. ಅವರ ಅಜ್ಜಿ ನಮ್ಮ ದೊಡ್ಡ ಸೊಸೆ ಅವ್ರ ತಾಯಿ ತೀರ್ಕೊಂಡಿದ್ರು. ಅದ್ರ ಪರ್ಪಸ್ ಆಗಿ ನಾನು ಊರಿಗೆ ಬಂದಿದ್ದೆ. ಅವ್ರ ಮಣ್ಣು ಎಲ್ಲ ಮಾಡಿಬಿಟ್ಟು ಬಂದ ಮೇಲೆ ಒಂದು ನೈಟು ಇಲ್ಲೇ ಇದ್ದೀವಿ ನಾವು. ಬೆಳಗಿನ ಜಾವ ನಮಗೆ ಅಂದರೆ ಒಂದು 7 ಗಂಟೆಗೆ ನಾನು ನಿಮಗೆ ವೀಡಿಯೋ ಮಾಡ್ತಾಯಿದ್ದೆ, ತೋರಿಸೋಣ ನಿಮ್ಮೆಲ್ಲರಿಗೆ. ನಂದು ಯೂಟ್ಯೂಬ್ನು ಒಂದು ಫ್ಯಾಮಿಲಿ ಥರ ಇದೆ, ಅದಕ್ಕೆ ಎಲ್ಲರಿಗೂ ತೋರಿಸೋಣ ಅಂತ. ನಿಮಗೆ ಈ ವಿಂಡೋಸಿಂದ ನೋಡಿದ್ರೆ ನಮ್ಮ ಹೊಲ ಕಾಣಿಸುತ್ತೆ ನೋಡಿರಿ. ಆ ಕಡೆ ಆ ಗಿಡಗಳ ಆಚೆಗೆ ಕೆರೆ ಇದೆ. ಅದು ಕೆರೆ ಅಲ್ಲ, ಹಳ್ಳ ಇದೆಯಲ್ಲ, ತುಂಬ ತಣ್ಣಗೆ ಬರುತ್ತೆ ಗಾಳಿ. ಆಳ ನೀರು ಯಾವಾಗಲೂ ಹರಿತಾ ಇರ್ತವೆ. ತುಂಬ ಚೆನ್ನಾಗಿದೆ. ಬಟ್ ಗಿಡಗಳು ಅಡ್ಡ ಇದ್ದಾವೆಲ್ಲ ಕಾಣಿಸಲ್ಲ. ಇಲ್ಲಾಂದ್ರೆ ನೀರು ಯಾವಾಗಲೂ ನೀರಾವರಿ ಭೂಮಿಗಳು ನಮ್ಮದು. ಇವಾಗ ನೋಡಿದ್ರಲ್ಲ, ನಮ್ಮ ಯಜಮಾನ್ರುಗಳು ನೋಡಿದ್ರಲ್ಲ, ಆಯಿತು. ಇನ್ನು ಅವ್ರು ಮತ್ತೆ ಹಾಯ್ ಮಾಡ್ತಾಯಿದ್ದಾರೆ. ನಾನು ಹೊರಗಡೆಯಿಂದ ಈ ಥರ ಇದೆ ನೋಡಿರಿ ನಮ್ಮ ಮನೆ. ಇದು ಚಿಕ್ಕದಾಗಿ ಒಂದು ಮನೆ ಇರೋಕ್ಕೆ ವ್ಯವಸ್ಥೆ, ಒಂದು ಮನೆ ನಮ್ಮದು. ಹೊರಗಲಿಂದ ಈ ಥರ ಲುಕಿಂಗ್ ಬರುತ್ತೆ. ನಮ್ಮ ಮೊಮ್ಮಗಳೇನೋ ಮಾತಾಡ್ತಾ ಇದ್ದಾಳೆ. ನಾನು ಸೌಂಡ್ನು ಮ್ಯೂಟ್ ಮಾಡಿಲ್ಲ. ಗಾಳಿ ಶಬ್ದ ಕೇಳಲಿ ಅಂತ ತುಂಬ ಚೆನ್ನಾಗಿ ಗಾಳಿ ಇರುತ್ತೆ. ಈ ಊರಿಗೆ ಬಂದ ಮೇಲೆ ನಂದು ಅಂತಂದರೆ ನಾವು ಒಂದಲ್ಲಿರೋ ಮನೆ ವ್ಯವಸ್ಥೆ ಬೇರೆ ಇತ್ತು. ನಮ್ಮ ಸ್ವಂತ ಬಂದ ಮೇಲೆ ನಮ್ಮ ಮನೆ ವ್ಯವಸ್ಥೆನೇ ಬೇರೆ ಆಗುತ್ತೆ. ಯಾಕಂದರೆ ಸ್ವಂತ ನಮ್ಮದು ಎಲ್ಲ ಒಂದಲ್ಲಿ, ಅಣ್ಣ ತಮ್ಮರೆಲ್ಲ ಒಂದಲ್ಲಿರೋ ಕಾಲಕ್ಕೆ ಅದೊಂದು ಥರ ಇರುತ್ತೆ. ಇವಾಗ ಬೇರೆ ಆದಮೇಲೆ ಇದೊಂದು ಥರ ಇರುತ್ತೆ. ಅದನ್ನ ಮಿಂಚು ನಾವು ಒಂದು 15 ವರ್ಷ ಒಂದಲ್ಲೇ ಇದ್ವಿ. ನಮ್ಮ ಭಾವನವರು, ನಮ್ಮ ಅಕ್ಕ, ನಾವೆಲ್ಲರೂ ಕೂಡ ಇದ್ವಿ. ಅವ್ರಿಗೊಂದು 3 ಜನ ಮಕ್ಕಳು, ನಮ್ಮದು 3 ಜನ ಮಕ್ಕಳು. ನಮ್ಗೆ ಇವಾಗ ನನ್ನ ಮಕ್ಳಿಗೆ ಮದುವೆ ಆಯಿತು, ಅವ್ರ ಮಕ್ಕಳಿಗೆ ಮದುವೆ ಆಯಿತು. ಸೊ ಅದರಿಂದ ಅವರು ನಾವು ಡಿವೈಡ್ ಆದಮೇಲೆ ಈ ಥರ ಯಾರ ಮನೆ ಅವರು ಕಟ್ಕೊಂಡು, ಈ ಥರ ಟೀನೂ ಅದೆಲ್ಲ ಇರಲಿಲ್ಲ. ಹಳೆ ಮನೆ ಅಂದರೆ ತುಂಬ ದೊಡ್ಡ ಮನೆ ಇತ್ತು. ನಮ್ಮ ಊರಲ್ಲಿ ಎಲ್ಲರಿಗಿಂತ ದೊಡ್ಡ ಮನೆ ನಮ್ಮದೇ ಇತ್ತು. ಅದೆಲ್ಲ ದೊಡ್ಡ ಮನೆ ಅಂದರೆ ಈಗ ಈ ಕಾಲದಲ್ಲಿ ಎಲ್ಲಿ ಇಲ್ಲ ಬಿಡ್ರಿ. ಈಗೆಲ್ಲ ಛತ್ತುಗಳು, ಟೀನ್ಗಳು ಬಂದಿದ್ದಾವೆ. ಬಟ್ ತುಂಬ ಚೆನ್ನಾಗಿತ್ತು. ಇವಾಗ ನಾವು ಮತ್ತೆ ಬೇರೆ ಹೊಲಕ್ಕೆ ಬಂದಿದ್ವಿ. ಅಂದರೆ ಅದೇ ಹೊಲ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಿಂದ ಗದ್ದೆನೇ ತೋರಿಸ್ತಾ ಇದ್ದೀನಿ ನೋಡಿರಿ. ನಮ್ದು ಇನ್ನೊಂದು ಹೊಲಕ್ಕೆ ಬಂದಿದ್ವಿ. ಯಾವುದಂದರೆ ನಾವು ಆದಿನಾರಾಯಣ ಗುಡಿಗೆ ಹೋಗ್ತಾ ಇದ್ವಿ. ಅಂದರೆ ಒಂದು ಟೆಂಪಲ್ ಇದೆ, ಅಲ್ಲಿ ಟೆಂಪಲ್ಗೆ ಹೋಗ್ತಾ ಇದ್ದೆ ನಾನು. ಇದು ಮಸ್ಬೋಲ್ ಅಂತಾರೆ, ಅದು ಗದ್ದೆ ಅಲ್ವಾ, ಇದು ಮಸ್ಬು ಅಂತಾರೆ ಇದನ್ನ. ಆಮೇಲೆ ಕೆಂಪು ಮಣ್ಣು ಭೂಮಿ ಅನ್ಬೋದು. ಅದು ನನ್ನ ಮನೆಯಿಂದ ತೋರಿಸಿದ್ದು ಕರಿ ಮಣ್ಣು. ಇದು ಭೂಮಿಯಲ್ಲಿ ಉಸುಗಿರುತ್ತೆ. ಇದರಲ್ಲಿ ಹತ್ತಿ ಹಾಕಿದ್ವಿ. ಅಲ್ಲಿ ನಮ್ಮ ಮನೆಯಿಂದ ತೋರಿಸಿದ ಹೊಲದಲ್ಲೇನೋ ತೊಗರಿ ಹಾಕಿದ್ವಿ. ಇದರಲ್ಲಿ ಹತ್ತಿ ಹಾಕಿದ್ವಿ. ಇವಾಗ ನೋಡಿರಿ, ಇದು ಕೂಡ ನಮ್ಮದೇ ಹೊಲ. ಟೆಂಪಲ್ಗೆ ಹೋಗ್ತಾ ಇದ್ವಿ. ಅದಕ್ಕೆ ಒಂದು ಸರ್ತಿ ಹೋಗಿ ನೋಡ್ಕೊಂಡು ಹೋಗೋಣ ಈ ಹೊಲ ಕೂಡ. ಅದು ಟೆಂಪಲ್ಗೆ ಹೋಗೋ ದಾರಲ್ಲೇ ಈ ಹೊಲ ಸಿಗುತ್ತೆ ನಮಗೆ. ಅಂದರೆ ಮೇನ್ ರೋಡು ಇಲ್ಲಿ ಸೈದಾಪುರ್ಗೆ ಮತ್ತು ನಮ್ಮೂರಿಗೆ ಕನೆಕ್ಟ್ ಆಗೋಂಥ ರೋಡಲ್ಲಿ ಈ ಹೊಲ ಇರೋದು ನಮಗೆ. ನೋಡಿರಿ, ಇದೇ ರೋಡ್ಲಿಂದ ನಮ್ಮ ಮನೆ ಈ ಕಡೆ ಬಂದೀವಿ ನಾವು. ಹೊಲ ನೋಡಿಕೊಂಡು ಆದಿನಾರಾಯಣ ಗುಡಿ ಅಂತಿದೆ ಅಲ್ಲಿ. ಯಾರಾದರೂ ಯಾದಗಿರಿ ಅವ್ರು ನೋಡ್ತಾ ಇದ್ದರೆ ನನ್ನ ವೀಡಿಯೋ ನಿಮ್ಗೆ ಗೊತ್ತಾಗುತ್ತೆ. ಇದು ಸೈದಾಪುರ ರೋಡ್. ಇದು ಸೈದಾಪುರ್ಗೆ ನಾರಾಯಣಪೇಟೆಗೆ ಕನೆಕ್ಟ್ ಮಾಡೋ ರೋಡ್ ಇದು. ನಾರಾಯಣಪೇಟೆ ಅಂದರೆ ತೆಲಂಗಾಣ, ಸೈದಾಪುರ ಏನು ಕರ್ನಾಟಕ. ಈ ಥರ ಇಲ್ಲಿ ಆದಿನಾರಾಯಣ ಟೆಂಪಲು ಇದೆ. ತೋಣದಿಪ್ಪಿ ಅಂತಾರೆ ಈ ಊರ ಹೆಸರು. ತೋಣದಿಪ್ಪಿನಲ್ಲಿ ಆದಿನಾರಾಯಣ ಟೆಂಪಲ್ ಇದು. ತುಂಬ ಪೀಸ್ಫುಲ್ ಆಗಿದೆ. ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದೀವಲ್ಲ, ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತಂದು ಹಾಗೆ ಹೋಗಿ ನಮಗೆಲ್ಲ ಅದೇ 4 ಜನ ಇದ್ದೀವಿ. ನಮ್ಮ ಮೊಮ್ಮಗಳು, ನನ್ನ ಮಗ, ನಮ್ಮ ಹಸ್ಬೆಂಡು ಎಲ್ಲ ಹೋಗಿ ದರ್ಶನ ಮಾಡಿಕೊಂಡು, ದೇವ್ರ ದರ್ಶನ ಮಾಡಿಕೊಂಡು ಬಂದೀವಿ. ಯಾಕಂದರೆ ಇಲ್ಲಿ ತನಕ ಬಂದೀವಿ ದೇವ್ರ ದರ್ಶನ ಮಾಡೋಣ ಅಂತ. ಅದೇನೋ ಒಂಥರ ನನಗೆ ಊರಿಗೆ ಬಂದರೆ ಒಂಥರ ಖುಷಿ ಆಗುತ್ತೆ. ಊರಲ್ಲಿರೋರಿಗೆ ಅದು ಬೆಲೆ ಗೊತ್ತಾಗಲ್ಲ. ಸಿಟಿಗೆ ಬಂದ ಮೇಲೆ ಅದು ಬೆಲೆ ಏನಂತ ಗೊತ್ತಾಗುತ್ತೆ. ಊರು ಬೆಲೆ, ಊರು ಅಂದ್ರೆ ಹುಟ್ಟಿದ ಒಂದು ತಾಯಿ ಥರ ಅದು. ಎಲ್ಲರೂ ಒಂದು ಫ್ಯಾಮ್ಲಿ ಥರ ಇರ್ತಾರೆ. ಸಿಟಿಯಲ್ಲಿ ಹೆಂಗೆ ಗೊತ್ತಾ, ಯಾರ ಜೀವನ ಅವ್ರದ್ದೇ ಇರುತ್ತೆ. ಏನಾದ್ರೂ ಪಕ್ಕದಲ್ಲಿ ಮನೇಲಿ ಕೂಡ ಏನಾದರೂ ಕೂಡ ಒಬ್ರಿಗೊಬ್ರು ಗೊತ್ತಾಗಲ್ಲ. ಊರಲ್ಲಿ ಆ ಥರ ಅಲ್ಲ, ಎಲ್ಲರೂ ಅಕ್ಕ ಮಾಮ. ಸಿಟಿಯಲ್ಲಿ ಏನಿದ್ದಾರೆ ಎಲ್ಲ ಆಂಟಿ ಅಂಕಲ್ ಅಂದ್ಕೊಂತಿರ್ತಾರೆ. ಊರಲ್ಲಿ ಹಂಗಿಲ್ಲ. ಅಕ್ಕ ಮಾಮ ಯಾರು ಆಂಟಿ ಅನ್ನೋದು ನಾನು ನೋಡೇ ಇಲ್ಲ ಇದುವರೆಗೆ. ಇನ್ನು ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಊರಿಗೆ ರಿಟರ್ನ್ ಆಗಿ ಹೋಗ್ತಾ ಇದ್ವಿ. ಎಲ್ಲ ಟೆಂಪಲ್ಗಳು ದರ್ಶನ ಮಾಡ್ಕೊಂಡು, ಚಿಕ್ಕ ಚಿಕ್ಕ ಟೆಂಪಲ್ಸು, ಮನೆ ದೇವರಿದ್ದಾರೆ, ಎಲ್ಲಮ್ಮ ದೇವರಿದ್ದಾರೆ, ಇವರೆಲ್ಲನ ದರ್ಶನ ಮಾಡಿಕೊಂಡು ಮತ್ತು ಇವತ್ತು ಬೆಂಗಳೂರು ಬರೋದಿದೆ ನನಗೆ. ಅದಕ್ಕೆ ಇವತ್ತೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಯಾರಿಗಾನಿದ್ರೆ ಶೇರ್ ಮಾಡಿರಿ. ಥ್ಯಾಂಕ್ ಯು.